ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಈಸಿ ಆದಂತ ಮತ್ತು ಸಿಂಪಲ್ ಆದಂತ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ 7 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡು ಈ ರೀತಿಯಾಗಿ ಬಟ್ಟೆಗೆ 1 ರಿಂದ 2 ಸಲ ಲಾಕ್ ನ ಮಾಡ್ಕೊಳ್ಬೇಕು. 11 ನಂಬರ್ ಕ್ರೋಶಾ ನೀಡಲ್ ತಗೊಂಡ್ರು ಕೂಡ ನಡೆಯುತ್ತೆ. ನೆನ್ಪಿಡಿ 7 ಎಳೆ ದಾರನ ತಗೊಂಡಿದ್ದೀನಿ. ಸೊ ಅವಾಗ ನನಗೆ ನೀಟಾಗಿ ಚೆನ್ನಾಗಿ ಬರೋದು ಡಿಸೈನು. ಸೊ ಈಗ 2 ಟೈಮ್ಸ್ ಬಟ್ಟೆಗೆ ಲಾಕ್ ಆದ್ಮೇಲೆ 4 ಚೈನ್ ಹಾಕಿ ಇಲ್ಲಿಗೆ ಬರುತ್ತಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ನಿಮ್ಗೆ ಕುಚ್ಚು ಬೇಡ, ಬರೀ ಡಿಸೈನ್ ಮಾತ್ರ ಬೇಕು, ಲೀಫ್ ಡಿಸೈನ್ ಮಾತ್ರ ಬೇಕು ಅಂತದ್ದಲ್ಲಿ ಈ 4 ಚೈನ್ ನ ಸ್ಕಿಪ್ ಮಾಡ್ಕೊಬಹುದು. ನಾನು ಇಲ್ಲಿ 4 ಚೈನ್ ಹಾಕಿದ್ಮೇಲೆ ಬಟ್ಟೆಗೆ 2 ಸಲ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ 8 ಚೈನ್ ಗಳನ್ನ ಹಾಕೋಬೇಕು. ಈ ರೀತಿ 8 ಚೈನ್ ನ ಹಾಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು. ಸುತ್ಕೊಂಡು ಅಂದಾಜಿಗೆ ಒಂದು 5 ಚೈನ್ ಅಷ್ಟು ಗ್ಯಾಪ್ ನಿಮಗೆ ಅಂದಾಜಲ್ಲಿ ನೋಡ್ಕೊಂಡು ಅಲ್ಲಿ ಬಟ್ಟೆಗೆ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 4 ದಾರಗಳಿರ್ತವೆ. ಈ ರೀತಿ ಚೈನ್ ನ ಸ್ವಲ್ಪ ಹಿಂದಕ್ಕೆ ತಳ್ಕೊಳ್ಳಿ. ಅದಾದ್ಮೇಲೆ ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಲಾಸ್ಟ್ ಅಲ್ಲಿ ಥರ್ಡ್ 2 ದಾರನ ಒಂದು ಮಾಡ್ಕೋಬೇಕು. ಇದನ್ನ ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಸೊ ಈ ರೀತಿ ಸ್ವಲ್ಪ ಲೆಂತಿಯಾಗಿ ಮಾಡ್ಕೋಬೇಕು. ಅದಾದ್ಮೇಲೆ 4 ಚೈನ್ ಹಾಕಿ ಜಸ್ಟ್ ಬಟ್ಟೆನ ಆ ಡಿಸೈನ್ ಮಾತ್ರ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಇಂದ 4th ಚೈನ್ 1 2 3 4 4ನೇ ಚೈನ್ ಏನ್ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ಲಾಕ್ ನ ಮಾಡ್ಕೋಬೇಕು. 4th ಚೈನ್ಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಬಟ್ಟೆನ ತಿರುಗಿಸ್ ಕೂಡ ಚೈನ್ ಹಾಕೋಬಹುದು, ಅಥವಾ ಹಾಗೇನು ಕೂಡ ಚೈನ್ ಹಾಕೋಬಹುದು. ಇಲ್ಲಿ 1 ಚೈನ್ ಹಾಕಿ ಬಟ್ಟೆನ ತಿರುಗಿಸ್ಕೊಳ್ತಾ ಇದೀನಿ. 1 ಚೈನ್ ಹಾಕಿ ಬಟ್ಟೆನ ತಿರುಗಿಸ್ಕೊಳ್ಬೇಕು. ಸೂಜಿ ಮೇಲೆ 1 ಸಲ ದಾರನ ಸುತ್ಕೋಬೇಕು. ಇಲ್ಲಿ 4 ಚೈನ್ 2 ಬರುತ್ತೆ ಇವಾಗ. ಸೊ ಅದ್ರಲ್ಲಿ ಮೇಲೆ ಇದೆಯಲ್ಲ 4 ಚೈನ್, ಅದ್ರ ಒಳಗಡೆ ನೀಡಲ್ನ ಹಾಕ್ಬೇಕು. ಮೇಲೆ ಇರುವಂತ 4 ಚೈನ್ ಒಳಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಬೇಕಂದ್ರೆ ಹಾಫ್ ಡಬಲ್ ಕ್ರೋಶಾನ ಮಾಡ್ಕೋಬೇಕು. ಬಟ್ಟೆನ ಉಲ್ಟಾ ತಿರುಗಿಸಿ 1 ಚೈನ್ ಹಾಕಿದ್ವಿ, ಮೇಲೆ ಇರುವಂತ 4 ಚೈನ್ಗೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲ್ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರನ ಸೇರಿ ಒಂದು ಮಾಡ್ಬೇಕು. ಈ ರೀತಿಯಾಗಿ 10 ಹಾಫ್ ಡಬಲ್ ಕ್ರೋಶನ ಈ 4 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕು. 1 4 ಚೈನ್ ಗ್ಯಾಪ್ ಅಲ್ಲಿ 10 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಈಸಿ ಇದೆ. ಒಂದ್ಸಲ ನೋಡ್ಕೊಂಡ್ರಿಂದ ಏನು ಕನ್ಫ್ಯೂಸ್ ಆಗೋದಿಲ್ಲ. ನಿಮ್ಗೆ ವಿಡಿಯೋದಲ್ಲಿ ನೋಡುವಾಗ ತುಂಬಾ ಕಷ್ಟ ಇದೆ ಅಂತ ಅನ್ನಿಸ್ಬೋದು ಅಷ್ಟೇ. ಈ ರೀತಿ ಸ್ವಲ್ಪ ತಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು 4 ಚೈನ್ ಒಳಗೆ 10 ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು 6 ಎಳೆ ದಾರನ ಕೂಡ ತಗೊಳ್ಬಹುದು. 7 ಎಳೆ ತಗೊಂಡ್ರೆ ಇನ್ನು ನೀಟಾಗಿ ಬರುತ್ತೆ ನಿಮ್ಗೆ ಡಿಸೈನ್ ಅಥವಾ ಫಿನಿಶಿಂಗು. ಈ ರೀತಿ ನೋಡಿ 10 ಹಾಫ್ ಡಬಲ್ ಕ್ರೋಶಾ ಒಂದ್ ಸೈಡ್ ಆಯ್ತು. ಈಗ ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಡ್ತೀನಿ. ಈ ರೀತಿ ಸೀದಾ ಇರುತ್ತಲ್ಲ ಬಟ್ಟೆ, ಸೀದಾ ಇರೋ ಬಟ್ಟೆನ ಸ್ವಲ್ಪ ಈ ರೀತಿಯಾಗಿ ತಿರುಗಿಸ್ಕೊಡ್ಬೇಕು. ಈ ರೀತಿ ತಿರುಗಿಸ್ಕೊಂಡು ಈ ಡಿಸೈನ್ ಏನಿರುತ್ತೆ ಅದನ್ನ ಫ್ಲಿಪ್ ಮಾಡ್ಕೊಳ್ಬೇಕು. ಕೆಳಗಡೆ ಸ್ಟ್ರೈಟ್ ಇರೋ ಡಿಸೈನ್ ನ ಫ್ಲಿಪ್ ಮಾಡ್ಕೊಂಡ್ಮೇಲೆ ನಿಮ್ಗೆ 4 ಚೈನ್ ಮೇಲೆ ಬರುತ್ತೆ, ಖಾಲಿ 4 ಚೈನ್. ಅಲ್ಲಿಗೆ ಮತ್ತೆ 10 ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಳೋದು. ನಿಮ್ಗೆ 4 ಚೈನ್ ಒಳಗೆ 10 ಹಾಫ್ ಡಬಲ್ ಕ್ರೋಶಾ ಫಿಲ್ ಮಾಡ್ಕೊಳ್ಬೇಕು ಅಷ್ಟೇ. ಬಟ್ಟೆನ ತಿರುಗಿಸ್ಕೊಳ್ಳೋದು ಅಥವಾ ಡಿಸೈನ್ ಇಟ್ಕೊಳ್ಳೋದು ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಬಿಗಿನರ್ಸ್ಗೆ ಈ ರೀತಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಈ ರೀತಿಯಾಗಿ 10 ಹಾಫ್ ಡಬಲ್ ಕ್ರೋಶಾನ ಈ 4 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ ಪೂರ್ತಿಯಾಗಿ 10 ಹಾಫ್ ಡಬಲ್ ಕ್ರೋಶಾ ಆಗಿದೆ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಈಗ ಬಟ್ಟೆನ ಸೀದಾ ಇಟ್ಕೊಂಡು ಈ ಡಿಸೈನ್ ನ ಫ್ಲಿಪ್ ಮಾಡ್ಕೊಳ್ಬೇಕು ಮೇಲೆ. ಸೊ ಈ ರೀತಿ ಕರೆಕ್ಟ್ ಆಗಿ ತಿರುಗಿಸ್ಕೊಂಡು ಇಟ್ಕೊಂಡು ಈಗ ಸಿಂಗಲ್ ಚೈನ್ ಹಾಕೋಬೇಕು. ಅಲ್ಲಿ ನಿಮ್ಗೆ ಟ್ವಿಸ್ಟ್ ಆದಂಗಿರುತ್ತೆ. ಸಿಂಗಲ್ ಚೈನ್ ಹಾಕಿ ಇಲ್ಲಿ ಅಡಿಯಲ್ಲಿ ನಮ್ಗೆ ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ, ಸೊ ಈ ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ನಿಮ್ಗೆ ಅಲ್ಲಿ ಸಿಂಗಲ್ ಕ್ರೋಶೆ ಆದ್ರೂ ಡಿಸೈನ್ ಮೇಲೆ ಎತ್ಕೊಂಡ್ ಬರೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ.
ಸೊ ಇವಾಗ ಅಲ್ಲಿ ಸ್ಟಾರ್ಟಿಂಗ್ ಎರಡು 4 ಚೈನ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ತರ ಗ್ಯಾಪ್ ಇರುತ್ತೆ, ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಸೊ ಈಗ 2 ಚೈನ್, ಸೊ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಹೋಲ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ನೀಡಲ್ನ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಈಗ ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಅಂದ್ರೆ ಇಲ್ಲಿ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಸೆಕೆಂಡ್ ಹೋಲ್ ಅಲ್ಲಿ ಡಬಲ್ ಕ್ರೋಶೆ, ಮತ್ತೆ ಥರ್ಡ್ ಹೋಲ್ ಅಲ್ಲಿ ಡಬಲ್ ಕ್ರೋಶೆ. ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ವಿ, ಅದಾದ್ಮೇಲೆ 10 ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. 10 ಹಾಫ್ ಡಬಲ್ ಕ್ರೋಶೆ ಹೋಲ್ ಮೇಲೆ 10 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಇದು ನಾವು ಟೋಟಲ್ ಆಗಿ 20 ಕೆಳಗೆ ಮತ್ತೆ ಮೇಲೆ 20 ಹಾಫ್ ಡಬಲ್ ಕ್ರೋಶೆನ ಹಾಕೊಂಡಿರ್ತೀವಲ್ಲ, ಹಾಗಾಗಿ ಕೌಂಟಿಂಗ್ ನ ನೀಟಾಗಿ ಇಟ್ಕೊಳ್ಬೇಕು. ಸೊ ಕೌಂಟ್ ಮಾಡ್ಕೊಂಡು 10 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕು. ಒಂದೇ ಲೆಂತ್ಗೆ ಬರೋ ರೀತಿ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸೊ ನೋಡಿ ಈ ರೀತಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸುತ್ತೆ. ಸೊ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಮೇಲೆ ಕೂಡ ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಸೊ ಒಂದನ್ನು ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ, ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಂಡು 10 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ ಈ ರೀತಿ ಪ್ರತಿಯೊಂದು ಹೋಲ್ಗೂ ಕೂಡ ಅಂದ್ರೆ 10 ಹೋಲ್ಗೆ 10 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಎರಡಕ್ಕೊಂದು, ಎರಡಕ್ಕೆ ಒಂದು. ಈಗ 10 ಡಬಲ್ ಕ್ರೋಶೆ ಆಗಿದೆ. ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಅಲ್ಲಿ ನಿಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 4 ದಾರ ಇರುತ್ತೆ, ಎರಡಕ್ಕೊಂದು, ಎರಡಕ್ಕೊಂದು ಮತ್ತು ಎರಡಕ್ಕೊಂದು, ಅಂದ್ರೆ ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕು. 10 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಟ್ರಿಪಲ್ ಕ್ರೋಶೆ ಆಯ್ತು, ಮತ್ತೆ ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಟ್ರಿಪಲ್ ಕ್ರೋಶೆ, ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಟ್ರಿಪಲ್ ಕ್ರೋಶೆ, ಅಂದ್ರೆ 3 ಟ್ರಿಪಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗ್ ಇಲ್ಲಿ ನಾವು 10 ಡಬಲ್ ಕ್ರೋಶೆ ಮಾಡಿದೀವಿ, ಅದಾದ ನಂತರ 3 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಯಾವುದೇ ಹೋಲ್ನು ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ, ಕಂಟಿನ್ಯೂಸ್ ಆಗಿ 10 ಡಬಲ್ ಕ್ರೋಶೆ 3 ಟ್ರಿಪಲ್ ಕ್ರೋಶೆ ಆದ್ಮೇಲೆ ನಮ್ಗೆ ಈ ರೀತಿ ನೀಟಾಗಿ ಎಲೆ ತರ ಡಿಸೈನ್ ನಮ್ಗೆ ಬರುತ್ತೆ. ಈಗ ನೆಕ್ಸ್ಟ್ ಈ ರೀತಿ ಸೀದಾ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆನ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಅಥವಾ ಸಿಂಗಲ್ ಕ್ರೋಶೆ. ಈ ರೀತಿಯಾಗಿ ತುಂಬಾ ಈಸಿ ಇದೆ, ತುಂಬಾ ಬೇಗ ಆಗೋಗ್ಬಿಡುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಬಹುದು ಡಿಸೈನ್ ನ. ನಿಮ್ಗೆ ಕುಚ್ಚು ಬೇಡ ಅಂತದಲ್ಲಿ ಇಲ್ಲಿಂದಾನೆ ಡೈರೆಕ್ಟ್ ಆಗಿ 8 ಚೈನ್ ಹಾಕಿ ಲೀಫ್ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಇಲ್ಲಿ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ, ಪಕ್ಕದಲ್ಲೇ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ. ಈಗ 8 ಚೈನ್. ಸೊ ಮತ್ತೆ ಇನ್ನೊಂದು ಲೀಫ್ ನ ಮಾಡ್ಕೊಳ್ತೇವೆ. ನೀವು ಬೇಕಿದಲ್ಲಿ 2 ಲೀಫ್, 2 ಕುಚ್ಚು ಅಥವಾ 3 ಲೀಫ್, 1 ಕುಚ್ಚು, ಈ ರೀತಿ ನಿಮ್ ಕೌಂಟಿಂಗ್ಸ್ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ನ ಚೇಂಜ್ ಮಾಡ್ಕೊಳ್ಬಹುದು. ಇಲ್ಲಿ 8 ಚೈನ್ ಆದ್ಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡಿದೀನಿ. ಅಂದಾಜಿಗೆ ಒಂದು 5 ಚೈನ್ ಅಷ್ಟು ಗ್ಯಾಪ್ ಅಲ್ಲಿ ನೀಡಲ್ ಹಾಕ್ಬೇಕು. ಹಾಕಿ ದಾರನ ತಂದು ಸೂಜಿ ಮೇಲೆ 4 ದಾರಗಳಿರ್ತವೆ, ಇದರಲ್ಲಿ ಫಸ್ಟ್ 2 ದಾರನ ಆನ್ ಮಾಡ್ಕೊಳ್ಬೇಕು. ಈ ಚೈನ್ ಬಂದು ಟ್ವಿಸ್ಟ್ ಆಗಿರುತ್ತೆ ನೀಡಲ್ ಅಲ್ಲಿ, ಸೊ ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡು ಟ್ರಿಪಲ್ ಕ್ರೋಶೆನ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಎರಡಕ್ಕೊಂದು, ಲಾಸ್ಟ್ ಅಲ್ಲಿ ಎರಡಕ್ಕೊಂದು. ಇದಿಷ್ಟ ಆದ್ಮೇಲೆ ಮತ್ತೆ 4 ಚೈನ್ ಹಾಕಿ ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು 4th ಚೈನ್ ಸ್ಟಾರ್ಟಿಂಗ್ ಇಂದ 1 2 3 4 4ನೇ ಚೈನ್ಗೆ ನೀಡಲ್ನ ಹಾಕ್ಬೇಕು. 4ನೇ ಚೈನ್ ಒಳಗೆ ನೀಡಲ್ನ ಹಾಕಿ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ 1 ಚೈನ್ ಬಟ್ಟೆ ಡಿಸೈನ್ ನ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಂಡು ಮೇಲೆ ಇರುತ್ತಲ್ಲ 4 ಚೈನ್, ಆ 4 ಚೈನ್ಗೆ 10 ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕಾಗತ್ತೆ. ಸೂಜಿ ಮೇಲೆ ದಾರ ಸುತ್ಕೋಬೇಕು, ಆ ಗ್ಯಾಪ್ ಅಲ್ಲಿ ಮಿಡಲ್ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿಯಾಗಿ 10 ಹಾಫ್ ಡಬಲ್ ಕ್ರೋಶೆನ ಈ ಒಂದು 4 ಚೈನ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ.
ವಿಡಿಯೋ ಸ್ವಲ್ಪ ಸ್ಪೀಡ್ ಆಯ್ತು ಅಂತಿದ್ದರೆ ನೀವು ಸೆಟ್ಟಿಂಗ್ಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸ್ಪೀಡ್ ಅನ್ನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಂಡು ನೀವು ವಿಡಿಯೋನ ನೋಡ್ಕೋಬಹುದು. ಈ ರೀತಿಯಾಗಿ 10 ಹಾಫ್ ಡಬಲ್ ಕ್ರೋಶನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ 10 ಹಾಫ್ ಡಬಲ್ ಕ್ರೋಶ ಆಗಿದೆ. ಈಗ ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಈ ಡಿಸೈನ್ ಏನ್ ಬರುತ್ತೆ ಅದನ್ನ ಫ್ಲಿಪ್ ಮಾಡ್ಕೋಬೇಕು ಕೆಳಗಡೆ. ಆಗ 4 ಚೈನ್ ಮೇಲೆ ಬರುತ್ತೆ. ಈಗ ಮತ್ತೆ 10 ಹಾಫ್ ಡಬಲ್ ಕ್ರೋಶನ ಈ 4 ಚೈನ್ ಒಳಗೆ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡೋದು. ಈ ರೀತಿ 10 ಹಾಫ್ ಡಬಲ್ ಕ್ರೋಶನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಳೋದು. ಇಲ್ಲಿ 10 ಹಾಫ್ ಡಬಲ್ ಕ್ರೋಶ ಆಗಿದೆ. ಬಟ್ಟೆನ ತಿರುಗಿಸ್ಕೊಳ್ಬೇಕು ಮತ್ತೆ ಡಿಸೈನ್ ನ ಮೇಲೆಗೆ ಕರೆಕ್ಟ್ ಆಗಿ ಫ್ಲಿಪ್ ಮಾಡ್ಕೊಳ್ಬೇಕು. ಈಗ ಸಿಂಗಲ್ ಚೈನ್ ಹಾಕಿ ಈ ಲೀಫ್ ಅಡಿಯಲ್ಲಿ ನಿಮ್ಗೆ ಚೈನ್ ಇರುತ್ತಲ್ಲ ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡೋದ್ರಿಂದ ಡಿಸೈನ್ ನಮ್ಗೆ ಫ್ಲಿಪ್ ಆಗೋದಿಲ್ಲ ಅಥವಾ ಮೇಲೆ ಎತ್ಕೊಂಡು ಇರೋದಿಲ್ಲ. ಡಿಸೈನ್ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಸ್ಟಾರ್ಟಿಂಗ್ ಅಲ್ಲಿ ಸಿಂಗಲ್ ಕ್ರೋಶ ಹತ್ರ ಹೋಲ್ ಇರುತ್ತೆ, ಅಲ್ಲೊಂದ್ಸಲ ಲಾಕ್ ಮಾಡ್ಕೋಬೇಕು. ಅಲ್ಲೊಂದ್ಸಲ ಲಾಕ್ ನ ಮಾಡ್ಕೋಬೇಕು. ಈಗ 2 ಚೈನ್ 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಫಸ್ಟ್ ಹಾಫ್ ಡಬಲ್ ಕ್ರೋಶ ಮೇಲೆ ಹೋಲ್ ಕಾಣಿಸುತ್ತಲ್ಲ, ಫಸ್ಟ್ ಹಾಫ್ ಡಬಲ್ ಕ್ರೋಶ ಮೇಲೆ ನೀಟಾಗಿ ಕಾಣಿಸುತ್ತೆ ನಮ್ಗೆ. ಆ ಹೋಲ್ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದನ್ನ ನಾವು ಡಬಲ್ ಕ್ರೋಶ ಅಂತ ಕರಿತೀವಿ. ಈ ರೀತಿ ಪ್ರತಿಯೊಂದು ಅಂದ್ರೆ 10 ಹಾಫ್ ಡಬಲ್ ಕ್ರೋಶ ಮೇಲೆ 10 ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಕೌಂಟಿಂಗ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೌಂಟಿಂಗ್ ಚೂರ್ ಮಿಸ್ ಆದ್ರೂ ಕೂಡ ಡಿಸೈನ್ ಗೆ ಕರೆಕ್ಟ್ ಆಗಿ ಬರೋದಿಲ್ಲ. ಈ ರೀತಿಯಾಗಿ ಎರಡಕ್ಕೊಂದು ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೆ ಒಂದು ಈ ರೀತಿ 10 ಡಬಲ್ ಕ್ರೋಶನ ಮಾಡ್ಕೋಬೇಕು. 10 ಡಬಲ್ ಕ್ರೋಶ ಆದ್ಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. 10 ಡಬಲ್ ಕ್ರೋಶ ಆದ್ಮೇಲೆ 3 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು 2 ಸಲ. ನೆಕ್ಸ್ಟ್ ಹೋಲ್ ಅಲ್ಲಿ ನೀಡಲ್ ಹಾಕ್ಬೇಕು. ನೆಕ್ಸ್ಟ್ ಹೋಲ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಅದಾದ ನಂತರ ಥರ್ಡ್ 2 ದಾರ ಒಂದು. ಈ ರೀತಿ 3ನೇದು ಟ್ರಿಪಲ್ ಕ್ರೋಶ ಹಾಕೊಳ್ತಾ ಇದೀನಿ. ನೀಡಲ್ ಹಾಕಿ ದಾರನ ತರಬೇಕು. ಎರಡಕ್ಕೊಂದು ಮಾಡ್ಕೊಳ್ಳೋದು, ಎರಡಕ್ಕೊಂದು ಮತ್ತೆ ಎರಡಕ್ಕೊಂದು. ಈ ರೀತಿ ಬರುತ್ತೆ ಡಿಸೈನ್. ಈಗ ಇಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಡಿಸೈನ್ ಎತ್ಕೊಂಡ್ ಬರೋದಿಲ್ಲ, ಮೇಲೆ ಫ್ಲಿಪ್ ಆಗೋದಿಲ್ಲ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಒಂದ್ಸಲ ಲಾಕ್ ಆದ್ಮೇಲೆ ಇನ್ನೊಂದ್ಸಲ ಪಕ್ಕದಲ್ಲೇನೆ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 4 ಚೈನ್ ಆದ್ಮೇಲೆ 2 ಸಲ ಲಾಕ್ ಮಾಡಿ ಮತ್ತೆ ಲೀಫ್ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಎಂಡ್ ವರೆಗೂ ಹಾಕೊಂಡು ಹೋಗೋದು ಅಷ್ಟೇ. ಒಂದು ಲೀಫ್ ನ ಮಾಡಿದ್ರೆ ನಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಮಾಡೋದು, ಏನು ಕೌಂಟಿಂಗ್ಸ್ ಏನು ಅಂತ ಅನ್ನೋದು. ಈ ರೀತಿ ನೀಟಾಗಿ ಬರುತ್ತೆ ಡಿಸೈನ್. ಎಲ್ಲೂ ಕೂಡ ಫ್ಲಿಪ್ ಆಗೋದಿಲ್ಲ. ಕರೆಕ್ಟ್ ಆಗಿ ನೋಡ್ಕೊಂಡು ಕೌಂಟಿಂಗ್ಸ್ ನ ಮಾಡ್ಕೊಂಡು ನೀಟಾಗಿ ಬರುತ್ತೆ. ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಆದಷ್ಟು ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ಬೇಕಾಗುತ್ತೆ. ಸೊ ಪೂರ್ತಿಯಾಗಿ ನಾನು ಎಂಡಿಂಗ್ ವರ್ಗು ಮಾಡಿ ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಂಡಿದೀನಿ. ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಪೂರ್ತಿ ಆದ್ಮೇಲೆ ನೀವು ವಿದೌಟ್ ಕುಚ್ಚು ಕೂಡ ಈ ಡಿಸೈನ್ ನ ಟ್ರೈ ಮಾಡ್ಬೋದು. ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನ್. ಅದು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಆ ರೀತಿಯಾಗಿ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ 132 ದಾರನ ಕುಚ್ಚು ಕಟ್ಕೊಂಡಿದೀನಿ. ಡಿಸೈನ್ ಅಷ್ಟೇ ಲೆಂತ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಥ್ಯಾಂಕ್ ಯು.